ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಅಲ್ಲಿ ಡೇ 24. ವೆಲ್ಕಮ್ ಟು ಡೇ 24 ಆಫ್ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಇದು ಏನು ವಿಡಿಯೋ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ಶೂಟ್ ಮಾಡ್ತಿದ್ದೆ. ಹೇಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನ? ಇದು ಕೆಳಗಡೆ ಸ್ಕರ್ಟ್, ಬ್ರೌನ್ ಸ್ಕರ್ಟ್. ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ. ಬ್ರೌನ್ ಸ್ಕರ್ಟ್ಗೆ ವೈಟ್ ಟಾಪು ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಿದ್ರೆ ಕೊಡ್ತೀನಿ, ಮತ್ತೆ ಹೋಗ್ಬಿಡ್ತೀನಿ ಲಿಂಕ್ನ ಅಟ್ಯಾಚ್ ಮಾಡೋದು. ಸೊ ಯಾಕೆ ಈ ಖುಷಿ ಅಂತಂದರೆ, ಆ್ಯಕ್ಚುಲಿ ಇದರಲ್ಲಿ ತುಂಬಾ ಸ್ಲಿಮ್ ಕಾಣತ್ತೀನಿ. ಇದ್ರಲ್ಲಿ ಸ್ಲಿಮ್ ಅಂತಲ್ಲ, ಸ್ವಲ್ಪ ಸ್ಲಿಮ್ ಆಗಿದ್ದೀವಿ. ಈ ಒಂದು ಚಾಲೆಂಜ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನನಗೆ ತುಂಬಾ ಬೆಲ್ಲಿ ಇತ್ತು. ಸ್ಪೆಷಲಿ ನಾನು ವೆಯ್ಟ್ ಗೇನ್ ಆದಾಗ ನಂದು ಫ್ಯಾಟ್ ಎಲ್ಲ ಬಂದು ಇಲ್ಲೇ ಸ್ಟೋರ್ ಆಗಿಬಿಟ್ಟಿತ್ತು. ಸೊ ನನಗೆ ಲಿಟ್ರಲಿ ಗೊತ್ತಾಗ್ತಿತ್ತು. ಅದು ನಮಗೆ ಮೇನ್ ಆಗಿ ಡೆಲಿವರಿ ಆದಮೇಲೆ ಬರೋವಂಥ ಏನು ಬೆಲ್ಲಿ ಫ್ಯಾಟ್ ಇರುತ್ತೆ. ಸೊ ಮಮ್ಮಿ ಪೌಚ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಇತ್ತು. ಬಟ್ ಈಗ ಎಷ್ಟೊಂದು ಕಡಿಮೆ ಆಗಿದೆ ಗೊತ್ತಾ. ಈ ಥರ ಒಂದು ಡ್ರೆಸ್ಸಸ್ಸಲ್ಲಿ ನನಗೆ ಅಷ್ಟೊಂದು ಸ್ವಲ್ಪ ಕಾಣ್ತಾ ಇದೆ. ಬಟ್ ನನಗೆ 2 ಕಿಡ್ಸ್ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಏನು ಯಂಗ್ ಆ್ಯಂಡ್ ಫಿಟ್ ಆಗಿ ಕಾಣಿಸ್ತಾ ಇದ್ದೀನಲ್ಲ? ನೀವೇ ಹೇಳಿ ನೋಡೋಣ ಕಮೆಂಟಲ್ಲಿ. ಕಾಣಿಸ್ತಾ ಇದ್ದೀನಾ ಇಲ್ವಾ? ಈ ಒಂದು ವೆಯ್ಟ್ ಲಾಸ್ ಚಾಲೆಂಜಿಂದ ನನಗೆ ತುಂಬಾ ಇಂಚ್ ಲಾಸ್ ರಿಸಲ್ಟ್ಸ್ನ ನಾನು ನೋಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಫಸ್ಟ್ಗೆ ಇವಾಗೆ. ಆ್ಯಂಡ್ ಫೇಸಿನ ಫ್ಯಾಟ್ ಎಲ್ಲ ತುಂಬ ಕಡಿಮೆ ಆಗಿದೆ ನನಗೆ. ಆ್ಯಂಡ್ ಇಂಚ್ ಲಾಸು. ಸೊ ಇದೆಲ್ಲ ನಮಗೆ ಹಳೆ ಡ್ರೆಸ್ಗಳು ಅಥವಾ ಏನು ನಮಗೆ ಆಗದೆ ಇರೋವಂಥ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಂಡಾಗ ನಮಗೆ ಫೀಲ್ ಆಗೋದು ಗ್ಯಾರಂಟಿ. ನನಗೆ ಈ ಒಂದು ರಿಸಲ್ಟ್ ತುಂಬಾ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಇನ್ನೂ ಇದೆ. ಸೊ 30 ಡೇಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಏನೆಲ್ಲ ಇದರಿಂದ ನಮಗೆ ಯೂಸ್ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊತೀನಿ, ನನ್ನ ಒಪಿನಿಯನ್. ಆ್ಯಂಡ್ ಬನ್ನಿ ಈಗ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡೋಣಂತೆ. ಸೊ ಡೇ 24ಅಲ್ಲಿ ಏನೇನು ತೊಗೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಇವತ್ತು ಮಾರ್ನಿಂಗ್ ಪ್ರೆಸೆಂಟ್ ವೇಟ್ ಎಷ್ಟಿದ್ದೀನಿ ಅಂತಂದರೆ, ನಾನು ವಾಕಿಂಗ್ ಹೋಗೋದಕ್ಕೂ ಮುಂಚೆನೇ ಚೆಕ್ ಮಾಡ್ಕೊತಿದ್ದೀನಿ ಇವಾಗ. ಯಾಕೆ ಅಂದರೆ ವಾಕಿಂಗ್ ಹೋಗೋದಕ್ಕೂ ಮುಂಚೆನೇ ನಾನು ಡ್ರಿಂಕ್ನ ತೊಗೊಳ್ತೀನಲ್ಲ, ಹಾಗಾಗಿ ಇವತ್ತು 61.9 kgs ಇದ್ದೀನಿ. ಮತ್ತು ನಾನು ಆ ಡ್ರಿಂಕ್ನ ತೊಗೊಂಡಾದ್ಮೇಲೆ ಮತ್ತೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋದು ಯಾಕೆ ಅಂತ ಅಂದ್ಬಿಟ್ಟು ಸೊ ಇವಾಗೆ ಮಾರ್ನಿಂಗೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗು ಈ ವೀಕಲ್ಲಿ ನಾನು ಈ ಒಂದು ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದ್ದೆ ನಿಮಗೆ. ಪ್ರೀವಿಯಸ್ ವೀಡಿಯೋಲ್ಲೇ ನಾನು ಏನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ 4th ವೀಕಿಂದ ಅಂತ ಗೊತ್ತಾಗುತ್ತೆ ನಿಮಗೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನಾನು ಮಧ್ಯಾಹ್ನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಲೈಕ್ ನೈಟ್ ಟೈಮು, ಸೊ ಈವ್ನಿಂಗ್ ನೈಟ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಯಾರಾದರೂ ವೀಡಿಯೋಸ್ ನೋಡೋದನ್ನ ಮಿಸ್ ಮಾಡಿದರೆ ಖಂಡಿತ ಚೆಕ್ ಮಾಡ್ಕೊಳ್ಳಿ. ಫ್ಯಾಟ್ ಲಾಸ್ಗೋಸ್ಕರ ನಾನು ತೊಗೊಳ್ತಿರೋವಂಥ ಡ್ರಿಂಕ್ ಬಂದುಬಿಟ್ಟು L-ಕಾರ್ನಿಟೈನ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಸೊ ಎಂಪ್ಟಿ ಸ್ಟಮಕಲ್ಲಿ ತೊಗೊಂಡು ವಾಕಿಂಗ್ ಹೋಗೋದಕ್ಕಿಂತ ಮುಂಚೆನೇ ತೊಗೊಂಡ್ಬಿಡ್ತೀನಿ. ಸೊ ದಟ್ ಮೇಯ್ನಾಗಿ ಇದ್ರದ್ದು ನಮಗೆ ಜಾಸ್ತಿ ವರ್ಕ್ ಆಗೋದು ಏನಾದರೂ ವರ್ಕೌಟ್ಸು ಅಥವಾ ವಾಕಿಂಗ್ ಹೋಗೋದಕ್ಕೂ ಮುಂಚೆ ತೊಗೊಂಡ್ರೆ ಚೆನ್ನಾಗಿ ಫ್ಯಾಟ್ ಬರ್ನಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಒಂದು ರೀಸನಿಂದ ತೊಗೊಳ್ತಾ ಇದ್ದೀನಿ. ಇದಾದಮೇಲೆ ವಾಕಿಂಗ್ ಮಾಡಿಕೊಂಡೆ. ಇವತ್ತು ಒಂದು 45 ಮಿನಿಟ್ಸ್ 50 ಮಿನಿಟ್ಸ್ ವಾಕಿಂಗ್ ಮಾಡಿಕೊಂಡೆ. ಸೊ ಇವತ್ತು ಆರಾಧ್ಯನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ವಾಕಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಳಿ ಇದೆ ಗೊತ್ತಾ. ಬೆಳಗ್ಗೆ ಎದ್ದೇಳೋದೇನೋ ಎದ್ದಿರ್ತೀನಿ, ಬಟ್ ಹೊರಗಡೆ ಬರೋಕ್ಕೆ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಅದು ಬೇರೆ ವಾಕಿಂಗ್ ಮಾಡೋ ಏರಿಯಾ ಎಲ್ಲ ಫುಲ್ಲು ಓಪನ್ ಏರಿಯಾ. ಅದು ತುಂಬ ಮಂಜು ಥರ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿನೇ ತೀರಾ ಅಷ್ಟು ಚಳಿಯಲ್ಲಿ ಹೋಗೋದಕ್ಕಿಂತ ಮತ್ತು ಏನಾದರೂ ನೆಗಡಿ ಶೀತ ಆಗಿಬಿಟ್ರೆ ಅದು ಬೇರೆ ಈ ಕ್ಲೈಮೇಟಿಗೆ ಬೇಗ ಹೋಗೋದೇ ಇಲ್ಲ ಅಂತ ಅಂದ್ಕೊಂಡು ಆಮೇಲೆ ಹೇಗೋ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಆರಾಧ್ಯಕ್ಕೆ ಸ್ಕೂಲಿಗೆ ಕಳಿಸಿ ಇವತ್ತು ಬಂದಿದ್ದೆ. ಏನಿಲ್ಲ, ನನಗೆ ಮಾರ್ನಿಂಗೇ ಮಾಡ್ಕೊಂಬಿಟ್ರೆ ಸ್ವಲ್ಪ ಟೈಮ್ ಉಳಿಯುತ್ತೆ. ಸೊ ನನಗೆ ಎಲ್ಲ ಬೇರೆ ಏನು ನಂದು ವೀಡಿಯೋಸು ಅವು ಇವು ಮಾಡ್ಕೊಳ್ಳೋಕ್ಕೆ ಆರಾಮ್ಸೆ ಏನೂ ಇದು ಆಗೋದಿಲ್ಲ. ಈ ಥರ ನಾನು ಮಾರ್ನಿಂಗ್ ಒಂದು ವಾಕಿಂಗ್ನ ಲೇಟ್ ಮಾಡ್ಕೊಂಡ್ಬಿಟ್ಟಿನಿ ಅಂತಂದರೆ ಇಡೀ ಡೇದು ವರ್ಕ್ ನನಗೆ ಫುಲ್ ಪೆಂಡಿಂಗಲ್ಲೇ ಉಳ್ಕೊಂಡ್ಬಿಡುತ್ತೆ. ಈ ಒಂದು ರೀಸನಿಂದ ಬೆಳಗ್ಗೆನೇ ವಾಕಿಂಗ್ ಮಾಡ್ಕೋಬೇಕು ಅಂತ ಎಷ್ಟು ಅನ್ಕೊತೀನಿ. ಬಟ್ ಈ ಚಳಿ ನೋಡಿದ್ರೆ ಹೊರಗಡೆ ಹೋಗೋಕ್ಕೆ ಆಗಲ್ಲ. ನೀವು ಯಾವಾಗ ವಾಕಿಂಗ್ ಮಾಡ್ಕೊತೀರಾ? ಬೆಳಗ್ಗೆ ಮಾಡ್ಕೊತೀರಾ ಇಲ್ಲಾಂದರೆ ಈವ್ನಿಂಗ್ ಮಾಡ್ಕೊತೀರಾ ತಿಳಿಸಿ.
ಆ್ಯಂಡ್ ಇವತ್ತು ಅದೇ ನಾರ್ಮಲಾಗಿ ನಾನು ತೊಗೊಳ್ಳೋಂಥ ಡ್ರಿಂಕ್ನ ತೊಗೊಂಡೆ ಮತ್ತು 11 ಗಂಟೆ ಈ ಟೈಮಲ್ಲಿ. ಸೊ ನಾನು ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡ್ತಿರ್ತೀನಿ. ಸೊ ನೋಡಿ, ನಾನು ಡಿಸ್ಪ್ಲೇ ಏನಕ್ಕೆ ಮಾಡ್ತಿಲ್ಲ ಅಂದರೆ ನಾನು ತೊಗೊಳ್ಳೋವಂಥ ಟೈಮಿಂಗ್ಸ್ನ ಡಿಸ್ಪ್ಲೇ ಮಾಡ್ತಿರ್ತೀನಿ. ಬಟ್ ಕೆಲವೊಬ್ಬರು ಕನ್ಫ್ಯೂಸ್ ಆಗಿಬಿಡ್ತಿದ್ದಾರೆ, ಇದೇ ಟೈಮಿಂಗ್ನ ತೊಗೋಬೇಕು, ಅವಾಗೇ ತೊಗೋಬೇಕೇನೋ ಇವಾಗೇ ತೊಗೋಬೇಕೇನೋ ಅಂತ. ಆ ಒಂದು ರೀಸನ್ಗೆ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ. ಸೊ ನಾನು ಫಾಲೋ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲ. ಸೊ ನಂದು ಫಸ್ಟ್ ಮೀಲ್ ಸ್ಟಾರ್ಟ್ ಆಗೋದೆ 12 ಗಂಟೆಗೆ. ಸೊ ಈ ಟೈಮಲ್ಲಿ ನಾನು ಫಸ್ಟ್ ಮೀಲ್ ತೊಗೊಳ್ತಿರ್ತೀನಿ. ಇವತ್ತು ಓಟ್ಸ್ನ ತೊಗೊಂಡೆ ನಾನು ಫಸ್ಟ್ ಮೀಲ್ ಆಗಿ. ಸಾಲ್ಟ್ ಫ್ರೀ ಇರೋದನ್ನ ತೊಗೋಬೇಕಲ್ಲ, ಓಟ್ಸ್ ದಿ ಬೆಸ್ಟ್ ಬ್ರೇಕ್ಫಾಸ್ಟ್. ಆ್ಯಂಡ್ ಡೈಲಿ ತೊಗೋ ಅಂದ್ರೂ ಆರಾಮ್ಸೆ ತೊಗೊಳ್ತೀನಿ, ಏನೂ ರಿಗ್ರೆಟ್ಸ್ ಇಲ್ಲದೆ. ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಫಿಲ್ಲಿಂಗ್ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ 3 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ಲೋ ಫ್ಯಾಟ್ ಮಿಲ್ಕಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಬಾದಾಮಿ ಮತ್ತು ಒಂದು 2 ವಾಲ್ನಟ್ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಖರ್ಜೂರ ಆ್ಯಂಡ್ ಬನಾನಾ, ಒಂದು ಚಿಕ್ಕ ಬನಾನಾ, ಇದಿಷ್ಟು ಹಾಕಿಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ತೊಗೊಂಡಿದ್ದೆ. ಲಂಚ್ಗೆ ಒಂದು ಸಜ್ಜೆ ರೊಟ್ಟಿ ತೊಗೊಂಡಿದ್ದೀನಿ. ಸಜ್ಜೆ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ, ಜೋಳದ ರೊಟ್ಟಿಗಿಂತ ಸಜ್ಜೆ ರೊಟ್ಟಿ ತುಂಬ ಟೇಸ್ಟಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ಬಿಟ್ಟು ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಆ್ಯಂಡ್ ಆಲೂಗಡ್ಡೆ, ಬದನೆಕಾಯಿ ಹಾಗೆ ಅವರೆಕಾಳು ಹಾಕ್ಬಿಟ್ಟು ನಾನು ಪಲ್ಯ ಮಾಡಿದ್ದೆ, ಅದು ಹಾಗೆ ಸೌತೆಕಾಯಿ, ಇದೆಲ್ಲನೂ ನಾನು ಲಂಚ್ಗೆ ತೊಗೊಂಡೆ. ಆ್ಯಂಡ್ ಈವ್ನಿಂಗು 5 ಗಂಟೆ 4:50 ಆರ್ 5 o'clock ಆಗಿತ್ತು. ಈ ಟೈಮಲ್ಲಿ ನಾನು 2 ಎಗ್ ಆಮ್ಲೆಟ್ನ ಹಾಕ್ಕೊಂಡು ಆ್ಯಂಡ್ ಮಧ್ಯಾಹ್ನ ಏನು ಪಲ್ಯ ಮಾಡಿದ್ನಲ್ಲ ಅದೇ ಪಲ್ಯನ ಸ್ವಲ್ಪ ತೊಗೊಂಡು ಅದ್ರ ಜೊತೆ ತಿಂತಾಯಿದ್ದೀನಿ. ಸೊ ಇದು ಒಂಥರ ಕ್ರೇವಿಂಗ್ಸ್. ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ತಿಂದುಬಿಟ್ರೆ ನನಗೆ ನೈಟ್ ಟೈಮ್ಗೆ ಏನು ಚಿಂತೆನೇ ಇರೋದಿಲ್ಲ. ಆರಾಮಾಗಿ ಆ ಒಂದು ಕ್ಲಿಯರ್ ಸೂಪ್ನ ತೊಗೊಂಡು ಇದ್ಬಿಡ್ತೀನಿ. ಸೊ ಅದನ್ನು ನೈಟ್ ಮತ್ತು ಏನು ನಮ್ಮ ಡಯಟನ್ನ ಫಾಲೋ ಮಾಡಲಾರ್ದಂಗೆ ಏನಾದರೂ ತಿಂದುಬಿಡ್ತೀವಿ ಅನ್ನೋ ಒಂದು ನಿಮಗೆ ಕಂಟ್ರೋಲ್ ಆಗಲ್ಲ ಅಂದರೆ ಡೆಫಿನೆಟ್ಲಿ ಈವ್ನಿಂಗ್ ಟೈಮಲ್ಲಿ ಏನಾದರೂ ನೀವು ತೊಗೊಳ್ಳಿ. ಸೊ ಆರಾಮ್ಸೆ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಡಿನ್ನರ್ಗೆ ಕ್ಯಾಬೇಜು, ಒಂದು ಟೊಮ್ಯಾಟೊ ಹಾಗೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಹಾಗೂ ಅರಿಶಿನ ಹಾಕ್ಕೊಂಡು ನಾನು ಕ್ಲಿಯರ್ ಸೂಪ್ನ ಮಾಡ್ಕೊಂಡಿದ್ದೆ. ಇದು ಕುಡಿಯೋದ್ರಿಂದ ಬರೀ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ನಮ್ಮದು ಸ್ಕಿನ್ ಗ್ಲೋಗೆ ಮತ್ತು ನಮ್ಮ ಹೇರ್ಗೂ ತುಂಬ ಒಳ್ಳೆಯದು, ಗೊತ್ತಾ. ಆ್ಯಕ್ಚುಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಇದನ್ನ ಕುಡಿದು ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಅಲ್ಲ, ದಿನ ನೈಟು ಇದು ಕುಡ್ದಿಲ್ಲ ಅಂದರೆ ಏನೋ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಿರುತ್ತೆ. ಸೊ ಈ ಥರ ನೀವು ಯಾರು ಡಿನ್ನರ್ ಮಾಡ್ತೀರಲ್ಲ, ಸೊ ಈವನ್ ಡಿನ್ನರ್ ಮಾಡೋರು ತೊಗೋಬೋದು. ಅಂದರೆ ರೆಗ್ಯುಲರಾಗಿ ಡಿನ್ನರ್ ಮಾಡೋರು ಏನು ಮಾಡ್ಬೋದು ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ತೊಗೋಬೋದು. ಸೊ ಅದೂ ತುಂಬ ಒಳ್ಳೆಯದು. ಸೊ ನಾವು ಡಿನ್ನರ್ನ ಸ್ಕಿಪ್ ಮಾಡಿಬಿಟ್ಟು ಅದ್ರ ಬದಲಾಗಿ ತೊಗೊಳ್ತಾ ಇದ್ದೀವಲ್ಲ ಆಸ್ ಎ ಡಿನ್ನರಾಗೆ. ಸೊ ಹಾಗಾಗಿ ನಾವು ಈ ಟೈಮಲ್ಲಿ ತೊಗೊಳ್ತಾ ಇದ್ದೀನಿ ನಾನು. ಆ್ಯಂಡ್ ಇನ್ನೂ ಒಂದು ಏನಂದರೆ ಈವ್ನಿಂಗು ನಾನು ವಾಕಿಂಗ್ ಮಾಡಿದ್ದೆ. ಈಗ ವರ್ಕೌಟ್ಸೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ವರ್ಕೌಟ್ಸ್ ಮಾಡೋಕ್ಕೆ ಇಲ್ಲ ಅನ್ನೋದಕ್ಕಿಂತ ವರ್ಕೌಟ್ಸ್ಗಿಂತ ನನಗೆ ವಾಕಿಂಗ್ ಮಾಡೋದು ತುಂಬಾ ಇಷ್ಟ ಆಗ್ತಾಯಿದೆ. ಹಾಗಾಗಿ ಈವ್ನಿಂಗ್ ಒಂದು 40 minutes ಅಷ್ಟು ವಾಕ್ ಮಾಡ್ತೀನಿ, 40-45 minutes ಅಷ್ಟು. ಸೊ ಹಾಗಾಗಿನೇ ನಾನು ಈವ್ನಿಂಗ್ ವರ್ಕೌಟ್ಸ್ ಮಾಡ್ತಾಯಿಲ್ಲ. ಇವತ್ತು ಅಷ್ಟೇ ಈವ್ನಿಂಗ್ ವಾಕಿಂಗ್ ಮಾಡ್ಕೊಂಡಿದ್ದೀನಿ. ಬಟ್ ಏನಾಗುತ್ತಂದರೆ ಈವ್ನಿಂಗು ನಮ್ಮ ಮನೆಯವ್ರ ಜೊತೆ ಹೋಗ್ತೀನಲ್ಲ, ಸೊ ಮೊಬೈಲ್ ಮನೇಲೇ ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ಹಾಗಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ.